ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನ್ ಅಪ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಮೇನ್ ಅಪ್ಡೇಟ್ ಏನು ಅಂದರೆ, ತುಂಬ ಜನಕ್ಕೆ ಡೌಟ್ ಇರುತ್ತೆ ಜೊತೆ ಆಮೇಲೆ ಹಕ್ಕಿಗಳಿಗೆಲ್ಲ ಯಾವ ಥರ ಫೀಡ್ ಕೊಡಬೇಕು ಅಂತ. ನನಗೆ ಕಮೆಂಟು ಸಹ ಬಂದಿತ್ತು, ಹಾಗೆ ಕಾಲ್ಗಳನ್ನ ಸಹ ಮಾಡಿದ್ರು ನಮ್ಮ ಸಬ್ಸ್ಕ್ರೈಬ್ಸ್ಗಳು. ಅದಕ್ಕೋಸ್ಕರ ನಾನು ಇವತ್ತು ಅದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲಿಗೆ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಹಾಗೆ ನಾನು ಓದ್ ವಿಡಿಯೋದಲ್ಲಿ ಯಾವ ಥರ ಗಿವ್ ಅವೇ ಕೊಡ್ತಾ ಇದ್ನೋ ಅದೇ ಥರ ಗಿವ್ ಅವೇ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಬೇಕು ಗಿವ್ ಅವೇ ಅಂತ. ಆಗ ನನಗೂ ಗಿವ್ ಅವೇ ಕೊಡೋಕ್ಕೆ ಒಂದು ಇದಾಗಿರುತ್ತೆ. ಹಾಗೆ ನಾನು ರೇಗ್ದಾರ್ನ ಯಾರಿಗೆ ಕಳಿಸ್ಕೊಡ್ಬೇಕಿತ್ತು ಆ ಲೊಕೇಶನ್ ಎಲ್ಲ ತೊಗೊಂಡಿದ್ದೀನಿ. ನಾನು ಅವ್ರಿಗೆ ಕರೆಕ್ಟಾಗಿ 30ನೇ ತಾರೀಕೇನೋ ಕೇಳಿದ್ದಾರೆ, 30ನೇ ತಾರೀಕು ಹಾಕ್ಕೊಡ್ಬೇಕು. ಅದ್ರ ಪೂರ್ತಿ ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ. ಹಾಗೆ ಚಿತ್ರ ಮೇಲೂ ಸಹ ನೋಡ್ಬೋದು ನಮ್ಮ ರೇಗ್ದಾರು. ಮತ್ತು ಹಕ್ಕಿ ಕೆಳಗೆ ಬಿದ್ದೋಯ್ತು, ಗಾಳಿ ಪಡೆದು ಸ್ವಲ್ಪ ಜಾಸ್ತಿ ಬೀಸ್ತಾ ಇದೆಯಲ್ಲ. ನಾನು ನಮ್ಮ ರೇಗ್ದಾರ್ನ ಮತ್ತು ನಮ್ಮ ತಿರುವಾಲ್ ಪಟನ್ ಹಾಕಿದೆ. ಹಾಗೆ ನೋಡ್ಬೋದು ಗುಲ್ದಾರ್ನ, ಅದನ್ನು ಏನಂತ ಗುಲ್ದಾರ್ನ ಅಂದರೆ ಗುಲ್ದಾರ್ ಈಗೀಗ ಸ್ವಲ್ಪ ಮೇಲಾಗ್ತಾ ಇದೆಯಲ್ಲ. ನಾನು ಯಾವ ಅಕ್ಕಿಗೂ ಸಹ ರೆಕ್ಕೆ ಕೊಟ್ಟಿಲ್ಲ. ಈಗ ಅದಕ್ಕೆ ಒಂದೊಂದಕ್ಕಿನೇ ಹಾಕ್ಕೊಂಡು ಅಕ್ಕಿನ ಕೂರ್ಸ್ಕೊಂತಿದ್ನಲ್ಲ. ಈಗ ಸ್ವಲ್ಪ ಗಾಳಿ ಜಾಸ್ತಿಯಿಂದ ಏನಾಯಿತು ಅಂದರೆ ಅಕ್ಕಿ ರೆಕ್ಕೆ ಹೊಡೆದು ಹಿಂದೆ ಹೋಯಿತು. ನಮ್ದು ಆ ಕಡೆ ಬಿಲ್ಡಿಂಗ್ ಯಾವುದು ನಮ್ಮ ಸ್ಟೈಟ್ ಇಲ್ವಲ್ಲ, ಅದರಿಂದ ಕೆಳಗೆ ಬಿತ್ತು. ಹೋಗಿ ಎತ್ಕೊಂಡ್ಬಂದೆ, ಬನ್ನಿ ತೋರಿಸ್ತೀನಿ. ಗುಡೊಳಗೆ ಹಾಕಿದ್ದೀನಿ. ಹಾಗೆ ದೊಡ್ಡ ಮೇಗಳನ್ನ ಸಹ ತೋರಿಸ್ತೀನಿ ನಿಮಗೆ. ಸೊ ನೋಡ್ಬೋದು ತಾರಾ ಜೊತೆ ನಮ್ಮ ಜಾಕ್ ಗುಲ್ದಾರು, ನಮ್ಮ ಲಕ್ವ ಈ ಕಡೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನೋಡ್ಬೋದು ಹೊಸ ಜೊತೆ ನಮ್ಮ ಗೇರ್ವಾ, ಮತ್ತು ಅದಕ್ಕೊಂದು ಒಳ್ಳೆ ಸಬ್ಜಾ ಹಾಕಿದ್ದೀನಿ. ಸಬ್ಜಾ ಫುಲ್ಲು ಗೋಲ್ಡ್ ಶೇಡು. ನೋಡೋಣ, ಇದು ನಮ್ಮ ಗುರುಗಳ ಜೊತೆ ಮಾಡ್ಕೊಟ್ಟಿರೋದು. ನೋಡೋಣ ಯಾವ ಥರ ಬರುತ್ತೆ ಅಂತ. ಗಂಡು ರೆಡಿ ಮಾಡ್ಕೊತಿದ್ದೀನಿ, ಹಂಗೆ ಹೆಣ್ಣು ಸಹ ಮೊಟ್ಟೆ ಇಕ್ಲಿ ಅಂತ ಕಾಯ್ತಾ ಇದ್ದೀನಿ. ಇದೊಂದು ಜೊತೆ ಹೊಸ ಜೊತೆ ಈಗ ಮಾಡಿರೋದ್ರಲ್ಲಿ ನೋಡಿ ಹಿಡ್ದು ಹಾಕೊಂಡಿದ್ದೀನಿ. ಒಳಗಡೆ ಸಖತ್ ಆಟಾಡಿಸ್ಬಿಡ್ತು. ಓಕೆನಾ, ಬನ್ನಿ ದೊಡ್ಡ ಮೇವನ್ನ ತೋರಿಸ್ತೀನಿ ನಾನು ಯಾವ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಆ ಥರ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂತಂದರೆ ನಿಮಗೂ ಅಕ್ಕಿಗಳಿಗೆ ಯೂಸ್ ಆಗುತ್ತೆ. ನಾನೀಗ ರಾಗಿ ಎಲ್ಲ ಹಾಕ್ತೀನಿ ಅಕ್ಕಿಗಳಿಗೆ. ರಾಗಿ ಹಾಕಿ ಒಂದು 1 ಅವರ್ 2 ಅವರ್ ಬಿಟ್ಟ ಮೇಲೆ ಏನಾಗುತ್ತೆ ಅಂದರೆ ದೊಡ್ಡ ಮೇವು ಹಾಕ್ತೀನಿ. ದೊಡ್ಡ ಮೇವನ್ನ ನೋಡಿ ಈ ಥರ ದೊಡ್ಡ ಮೇವು ನಾನು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇಷ್ಟು ಇರೋದ್ರಿಂದ ನನಗೆ ಈಗ ಒಂದು 2 ವಾರ 3 ವಾರ ಆಗುತ್ತೆ. ಇದು ಆರಾಮಾಗಿ ಆಗುತ್ತೆ. ನಾನು ಯಾಕೆಂದರೆ ಸ್ವಲ್ಪ ಹಾಕಬೇಕು. ಓಕೆನಾ, ಜಾಸ್ತಿನೂ ಸಹ ಹಾಕ್ಬಾರ್ದು. ನೋಡಿ ದೊಡ್ಡ ಮೇವನ್ನ ನಡ್ಕೊಂಡಿದ್ದಕ್ಕೆ ಕಾವು ಕೂತಿರೋ ಅಕ್ಕಿ ನೋಡಿ ಅಲ್ಲಿ ಎದ್ದು ಹೆಂಗೆ ಕುಣಿತಾ ಇದೆ. ಓಕೆನಾ, ಈಗ ಅಕ್ಕಿಗಳಿಗೆಲ್ಲ ನೀರು ತೋರಿಸಿ ನಾನು ಫೀಡ್ ಹಾಕಬೇಕು. ಇದರೊಳಗೆ ಏನೇನು ಇದೆ ಅಂತ ನೀವು ಇಲ್ಲೇ ನೋಡ್ಕೊಬೋದು. ಹುಳ್ಳಿಕಾಳು, ಕಡಲೆಬೇಳೆ, ಗೋಧಿ, ಜೋಳ, ಆಮೇಲೆ ಸ್ವಲ್ಪ ಸಜ್ಜಿಗೆ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಅಂದರೆ ಜಾಸ್ತಿ ಹಾಕಿಲ್ಲ, ನೀವು ಬೇಕಾದ್ರೆ ಇದಕ್ಕೆ ಸಜ್ಜೆ ಹಾಕೊಬೋದು. ನಾನು ಹೆಸರು ಕಾಳನ್ನು ಸಹ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಎಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಇರಲಿ. ಓಕೆನಾ, ಯಾಕೆಂದರೆ ಈಗ ನಾನು ಇದು ಫೀಡ್ ಎಂತಕ್ಕೆ ಹಾಕ್ತಿದ್ದೀನಿ ಅಂತಂದರೆ ಮೊಟ್ಟೆ ಇಕ್ಕಿರುತ್ತಲ್ಲ ಅಕ್ಕಿ, ಮೊಟ್ಟೆ ಹ್ಯಾಚ್ ಆಗೋಷ್ಟರಲ್ಲಿ ಇದನ್ನು ನಾನು ಹಾಕೋದ್ರಿಂದ ಸ್ವಲ್ಪ ಅಕ್ಕಿ ಮೈಯಲ್ಲಿ ಸ್ವಲ್ಪ ಕೊಬ್ಬಿನಾಂಶ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಯೂಸ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಕಾಳುಗಳನ್ನ ಮಿಕ್ಸ್ ಮಾಡ್ಕೊಬೋದು. ಏನೇನೋ ಅಂತ ಕಮೆಂಟ್ ಮಾಡಿ. ನಿಮಗೆ ಗೊತ್ತಿದ್ರೆ ಇನ್ನೂ ಏನನ್ನೆಲ್ಲ ಮಿಕ್ಸ್ ಮಾಡ್ಕೊಬೋದು ಅಂತ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ. ಇದ್ರದ್ದು ಸಹ ನಾನು ಪೂರ್ತಿ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಇನ್ನು ನಾನೇನೇನು ಹಾಕ್ಬೇಕಿತ್ತು ನೋಡ್ಬೋದು. ಕಡಲೆ ಬೇಳೆ, ಸ್ವಲ್ಪ ಹುಳ್ಳಿಕಾಳು, ಆಮೇಲೆ ಗೋಧಿ, ಜೋಳನ ಆದಷ್ಟು ಕಡಿಮೆ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಗೋಧಿನೂ ಅಷ್ಟೇ ಜಾಸ್ತಿ ಹಾಕೋಕೆ ಹೋಗ್ಬಿಡಿ. ಒಂದು ಲಿಮಿಟಲ್ಲಿ ಹಾಕ್ಕೊಂಡು ಅರ್ಧ kg ಎಲ್ಲ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಹಾಕ್ಕೊಂಡು ಬನ್ನಿ. ಆರಾಮಾಗಿ ಅಕ್ಕಿ ಇದು ಫ್ಯಾಟ್ ಸಹ ಚೆನ್ನಾಗಿ ಬರುತ್ತೆ. ಇದನ್ನು ನಿಮಗೆ ನಾನು ಇವತ್ತು ತಿಳಿಸ್ಬೇಕಿತ್ತು. ನೋಡಿ ಚಂಗ್ಲಾಟ ಆಡ್ತೈತೆ, ಉರ್ಜಾಗೈತೆ. ಅಕ್ಕಿ ಜಾಸ್ತಿ ಏನು ಆಡೋಕೆ ಹೋಗ್ತಾ ಇಲ್ಲ. ಈಗ ಎದ್ದಿ ಅದಾಗದೆ ಎದೊಳುತ್ತೆ, ಅದಾಗದೆ ಕುತ್ಕೊಳ್ಳುತ್ತೆ. ಈ ಥರ ಈಗಿದೆ. ಆಮೇಲೆ ನೋಡ್ಬೋದು ನಮ್ಮ ಜಾಕ್ ಜೊತೆ ಏನಿತ್ತು ಆ ಜೊತೆ ಕಿತ್ತಾಕಿದ್ದೀನಿ. ಏನಕ್ಕೆ ಅಂತಂದರೆ ಸ್ವಲ್ಪ ಗಂಡು ಯಾಕೋ ವೀಕ್ ಆಗ್ತಾ ಇತ್ತು. ಅದಕ್ಕೆ ಒಂದು 15 ದಿವಸ ಸಿಂಗಲ್ ಆಗಿರಲಿ ಅಂತ ಇದು ಮಾಡಿದ್ದೀನಿ. ಮೇಲೆ ರ್ಯಾಶ್ ಆಗಾಡ್ತಿದ್ಯಲ್ಲ ಅದೇ. ಆಮೇಲೆ ನೋಡೋಣ. ಇನ್ನು ತುಂಬ ಜನ ಕೇಳ್ತಿದ್ದೀರಾ ಅಕ್ಕಿ ಬೇಕು ಅಂತ. ಸದ್ಯಕ್ಕೆ ಯಾವುದು ಕೊಡುವಂಥದ್ದಿಲ್ಲ. ಬೇಕಾದ್ರೆ ಒಂದು ಬುರಿ ಪಿಳಂಕ ಇದೆ, ಬೇಕು ಅಂದರೆ ಬೇಕಾದ್ರೆ ನನಗೆ ಪರ್ಸನಲಾಗಿ ವಾಟ್ಸಪ್ ಮಾಡ್ಬೋದು. ನನ್ನ ಯೂಟ್ಯೂಬ್ ಲಿಂಕು ಅಲ್ಲಿ ನೀವು ಓಪನ್ ಮಾಡೋರೆ ಅಲ್ಲಿ ಅಬೌಟ್ ಸೆಕ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕು ಮತ್ತು ವಾಟ್ಸಪ್ ಲಿಂಕ್ ಇದೆ. ಆದರೆ ಆ ಮೂಲಕ ನೀವು ನನಗೆ ವಾಟ್ಸಪ್ಪಲ್ಲಿ ಏನಾರ ಮಾಡ್ಬೋದು. ಏನಾರ ಅಕ್ಕಿಗೆ ಏನಾರು ಹುಷಾರಿಲ್ಲ ಅಂತಂದ್ರೆ ನಂಗೆ ಕಳಿಸೋದ್ರಿಂದ ನಾನು ಬೇಗ ರಿಪ್ಲೈ ಕೊಡೋಷ್ಟು ಟ್ರೈ ಮಾಡ್ತೀನಿ ನಾನು. ಯಾಕೆಂದರೆ ನಾನು ಒಂದೊಂದ್ಸಲಿ ಹೊರಗಡೆ ಇದ್ದಾಗಿಂದ ರಿಪ್ಲೈ ಮಾಡೋಕ್ಕಾಗಲ್ಲ. ತುಂಬ ಜನ ಫೋನ್ ಮಾಡ್ತಿರ್ತೀರಾ, ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಒಂದು ಮೆಸೇಜ್ ಹಾಕಿರಿ, ಮೆಸೇಜ್ ನೋಡಿದಾಗ ನಾನು ರಿಪ್ಲೈ ಮಾಡ್ತೀನಿ. ಕಾಲ್ ಏನಾರ ಪಿಕ್ ಮಾಡೋಕ್ಕಾಗಿಲ್ಲ ಅಂತಂದರೆ ಒಂದು ಮೆಸೇಜ್ ಹಾಕ್ಬೋದು.
ಇಲ್ಲ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇಲ್ಲ ವಾಟ್ಸಪ್ ಆಗಿರ್ಬೋದು, ಮೆಸೇಜ್ ಹಾಕಿ ಓಕೆನಾ. ಈಗ ನಾನು ತೋರಿಸ್ತಿರೋ ಫೀಡ್ನ ಎಲ್ಲರೂ ನೀಟಾಗಿ ಹಾಕೊಳ್ತಾ ಬನ್ನಿ. ಯಾಕೆಂದರೆ ವೆಯ್ಟ್ ಲಾಸ್ ಆಗಲ್ಲ ಕೀಗಳಿಗೆ ಓಕೆನಾ. ಇದನ್ನು ಫಾಲೋ ಮಾಡ್ತೀರಾ ಅಂತ ಹೇಳ್ತಿ ಅಂದ್ಕೊಂಡಿದ್ದೀನಿ. ಇಷ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಬೇಕಿತ್ತು. ಗಿವ್ ಅವೇ ಬೇಕು ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಆ ಮೂಲಕ ನಾನು ನಿಮಗೆ ಪೂರ್ತಿ ಪ್ರತಿಯೊಂದು ಅಪ್ಡೇಟ್ ಕೊಡೋದಕ್ಕೆ ಸರಿ ಹೋಗುತ್ತೆ ಓಕೆನಾ. ಇಷ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಬೇಕಿತ್ತು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಅಪ್ಡೇಟ್ ಕೊಡ್ತೀನಿ, ಏನು ಅಂತ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.